ಶ್ರೀ ಮಹಾಗಣಪತಿಯೇ ನಮಃ. ಸಂಪಾತಿಯೇನೋ ಸೀತೆ ಇಲ್ಲೇ ಇದ್ದಾಳೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ನಾನು ಎಷ್ಟು ಜನ ನೋಡೋದು ನಾನು. ಇಲ್ಲ ಅಂದರೆ ಇನ್ನೊಂದಾಗಿರ್ಬೋದೇನೋ. ರಾವಣ ಎತ್ಕೊಂಡು ಬರ್ತಾ ಇರಬೇಕಾದ್ರೆ ಅವಳು ತಡ್ಕೊಳ್ಳಾರದೆ ಕಳಿಸ್ಕೊಂಡು ಸಮುದ್ರದಲ್ಲಿ ಬಿದ್ದು ಸತ್ತುಬಿಟ್ಲ, ಅಥವಾ ಅವಳೇ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ? ಎಲ್ಲ ರಾವಣ ಅವಳನ್ನು ಇಲ್ಲ ಏನಾದ್ರು ಇಲ್ಲ, ನನ್ನ ಯೋಚನೆಗಳೆಲ್ಲ ಸುಳ್ಳು ಅಂದ್ಕೋಣ, ಹೋಗಲಿ. ಅವಳನ್ನು ಬಲವಂತವಾಗಿ ಎಳೆದುಕೊಂಡು ಬರ್ತಾ ಇರುವಾಗ ದಾರಿ ಒಳಗೆ ಅವಳೇ ಆತ್ಮಹತ್ಯೆ ಮಾಡ್ಕೊಂಬಿಟ್ಲ, ಕೆಳಗೆ ಬಿದ್ಲ, ಹಾರು ಹೋದ್ಲ. ಭೂಮಿಪುತ್ರಳಲ್ವ, ಇದ್ದಕ್ಕಿದ್ದಾಗ ಭೂಮಿ ಒಳಗೆ ಹೊಟ್ಟೋದ್ಲ, ಸಾಕಾಗಿ ಬಿಡ್ತಾ. ಹೀಗೆ ಯೋಚನೆ ಮಾಡ್ತಾನೇ ಇದ್ದಾನೆ. ಅಥವಾ ಸಮುದ್ರದ ಮೇಲಿಂದ ಹಾರುವಾಗ ಅಗಾಧ ಸಮುದ್ರವನ್ನು ನೋಡಿ ಅವಳ ಹೃದಯ ಬಡ್ಕೊಂಡು ಅಲ್ಲೇ ಹೃದಯ ನಿಂತು ಹೋಗ್ಬಿಡ್ತಾ. ಹಾಗಾಗಿ ರಥದಲ್ಲಿ ಅಲ್ಲೇ ಬಿಸಾಕ್ಬಿಟ್ನ. ಅಥವಾ ರಥದಲ್ಲಿ ಬರುವಾಗ ಅವನು ಹಿಡ್ಕೊಳ್ಳೋಕ್ಕೆ ಬಂದಾಗ ಅವಳು ತಪ್ಪಿಸ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದಲೇ ಬಿದ್ದು ಪರ್ವತದ ಮೇಲೆ ಸತ್ತೋದ್ಲ. ಏನೋ ಸಮುದ್ರದ ಆಳದಲ್ಲಿ ಇರ್ತಕ್ಕಂಥ ಲಾಭಾರಸಗಳಲ್ಲಿ ಹೊಟ್ಟೋದ್ಲ. ನಾನೀಗ ಸಮುದ್ರದ ಗರ್ಭದಲ್ಲಿ ಹೋಗಿ ನೋಡಬೇಕಾಗತ್ತೆ. ಅಲ್ಲಿ ರಾಕ್ಷಸರ ಹೊಟ್ಟೆಗೆ ಹೋಗಿ ನೋಡಬೇಕಾಗತ್ತೆ. ರಾವಣಾಸುರ ಅಂತಃಪುರದ ಪಾತಾಳದಲ್ಲಿ ಹೋಗಿ ನೋಡ್ತಾ ಇದ್ದಾನೆ, ನೆಲಮಾಳಿಗೆಯಲ್ಲಿ ಎಲ್ಲ ಕಡೆ ನೋಡ್ದ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಗುಡಾಣಿಯಾಗಿರೋ ಹೊಟ್ಟೆಗಳೇ ಮುಖ್ಯ. ಸೀಳ್ಕೊಂಡು ಹೋಗಲ, ಸೂಕ್ಷ್ಮ ರೂಪದಲ್ಲಿ ಮೂಗಿಂದ ಹೋಗಲ, ಗೊತ್ತಾಗ್ತಿಲ್ಲ ನನಗೆ ಅಂತ ಯೋಚನೆ ಮಾಡ್ತಿದ್ದಾನೆ. ಗಗನದಲ್ಲಿ ಹುಡುಕಲ, ಹಾರೋಗ್ಬಿಟ್ಟಿದ್ದಾಳ ಏನಾದರೂ? ವಿಧವಾದಂಥ ಯೋಚನೆಗಳು. ಸಿಕ್ಕುದೇ ಇಲ್ವಾ ಇನ್ನು? ಅಯ್ಯೋ ರಾಮ, ನಿನ್ನನ್ನು ನಾನು ನೋಡೋಕ್ಕಾಗಲ್ವಾ ಪ್ರಭು? ರಾಮ, ನಿನ್ನ ಕಾರ್ಯ ನಾನು ಮಾಡೋಕ್ಕಾಗ್ತಾ ಇಲ್ವಾ ಪ್ರಭು? ರಾಮ, ನನ್ನಲ್ಲಿ ಏನು ದೋಷ ಇದೆ ಪ್ರಭು? ನನಗೆ ಗೊತ್ತು ನನ್ನಲ್ಲಿ ದೋಷ ಇದೆ ಅಂತ. ಇವ್ರನ್ನೆಲ್ಲ ನೋಡಿಬಿಟ್ಟೆ ಅಂತ ದೋಷ. ನಾನು ಇವ್ರು ನೋಡದೆ ಹೋದರೆ ಸೀತೆಯನ್ನು ನೋಡೋದು ಹೇಗೆ ಪ್ರಭು? ಏನೇನೋ ವಿಧಿವ ತರಂಗಗಳಂತೆ ಯೋಚನೆ ಮಾಡ್ತಿದ್ದಾನೆ. ಛೇ, ಅವಳು ಸತ್ತೋಗಿದ್ದಾಳೆ ಅಂತಲೇ ಏಕೆ ಅಂದ್ಕೊಳ್ಬೇಕು ನಾನು? ಅನ್ಯಾಯವಾಗಿ ಸತ್ಲು ಅಂತ ಯಾಕೆ ಅಂದ್ಕೋಬೇಕು? ತನ್ನ ಮನೆಯಲ್ಲಿ ಇಲ್ಲದೆ ಊರಲ್ಲೇ ಇನ್ನೆಲ್ಲೋ ಯಾವ ನೆಲಮಾಳಿಗೆಯಲ್ಲೋ ಅವಳನ್ನು ಬಚ್ಚಿಟ್ಟಿರ್ಬೋದಲ್ವಾ? ಇದ್ಯಾಕೆ ಇಲ್ಲಿ ಇಟ್ಕೊಂಡ್ರೆ ತಾನೇ ಗೊತ್ತಾಗತ್ತೆ ಅಂಥೇಳಿ ಇನ್ಯಾರದ್ದೋ ಮನೆ ಒಳಗೆ ನೆಲಮಾಳಿಗೆ ಅವಳು ಇರ್ಬೋದೇನೋ. ನಾನೀಗ ಒಂದಾಗಿ ಬಿಡದ ಹಾಗೆ ಈ ಲಂಕಾಪಟ್ಟಣದಲ್ಲಿರ್ತಕ್ಕಂಥ ಎಲ್ಲರ ಮನೆ ನೆಲಮಾಳಿಗೆಯನ್ನು ನಾನು ನೋಡಬೇಕಾಗತ್ತೆ. ನೋಡ್ಲಾ ರಾಮ? ನನಗೇನು ತೋರಿಸ್ತಾ ಇಲ್ವಲ್ಲಪ್ಪ. ನೆಲಮಾಳಿಗೆ ನೋಡಿದೆ, ಇನ್ನು ಅಟ್ಟಗಳ ಮೇಲೆ ನೋಡಬೇಕಾಗ್ತದೆ. ಬೇರೆ ಬೇರೆ ಅಂತಸ್ತಿನ ಮನೆಗಳ ಮೇಲೆ ಏನಾದರೂ ಗಗನ ಚುಂಬಿಯಾಗಿರುವಂತಹ ಮನೆಗಳ ಮೇಲೆ ಇವೆ, ಹೊಟ್ಟೋಗ್ತಿವೆ. ಅಂಥ ಮನೆಗಳ ಮೇಲೆ ಏನಾದ್ರು ಇಟ್ಟಿದ್ದಾನ? ಟೆರಾಸಿನ ಮೇಲೆ ಏನಾದ್ರು ಇಟ್ಟಿದ್ದಾನ? ನಾನು ಹಾರು ಬರುವಾಗ ಕಾಣಲಿಲ್ವಲ್ಲ. ನನಗೆಲ್ಲ ನೋಡಿದ್ನಲ್ಲ ನಾನು. ಏನು ಮಾಡೋದು ರಾಮ? ನನಗೆ ತೋಚಿತಿಲ್ಲಪ್ಪ. ದಿಕ್ಕು ಕಾಣದೆ ಕಂಗೆಟ್ಬಿಟ್ಟಿದ್ದೀನಿ. ನನ್ನ ಕಂಗಾಲಾಗಿಬಿಟ್ಟಿದ್ದೀನಿ ನಾನು. ನನಗೆ ತಡೆಯೋಕ್ಕಾಗ್ತಾ ಇಲ್ಲ ನನಗೆ. ಅವನ ಆಲೋಚನೆಗಳು ಬಗೆಬಗೆಯಾದ ತಿರುವುಗಳನ್ನು ತೆಗೆದುಕೊಂಡು ಎಲ್ಲ ಪ್ರತಿಯೊಂದು ಯೋಚನೆಯಲ್ಲಿ ಇನ್ನೊಂದು ತಿರುಗುತ್ತಾ ಇದೆ. ಕೊನೆಗೆ ಕರ್ತವ್ಯದ ಕಡೆ ಬಂತು. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀನಿ? ನನ್ನ ಯೋಚನೆಗಳೆಲ್ಲವೂ ಮಾಡ್ಕೊಂಡು ಹೋದರೆ ವರ್ಷಗಟ್ಟಲೆ ಆಗತ್ತೆ. ಅಯ್ಯೋ, ಆಗ ಅವನ ಮನಸ್ಸು ತಿಳಿಯಾಯಿತು. ರಾಮ 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 ಅಂದ. 16 ಸತಿ ರಾಮ ಅಂದ್ಕೊಳ್ಳೆ ಸ್ವಲ್ಪ ತಿಳಿಯಾಯಿತು. ಅವನು ಎತ್ತರವಾದ ಸೌಧದ ಮೇಲೆ ಹತ್ತಿ ಕುಳಿತುಕೊಂಡು ದೂರಕ್ಕೆ ತನ್ನ ದೃಷ್ಟಿಯನ್ನು ಹಾಯಿಸಿದ.
ಯಾಕೋ ಇದ್ದಕ್ಕಿದ್ದಾಗ ಒಂದು ಹೊಳೀತವನಿಗೆ, ಇವನ್ನೆಲ್ಲ ಬಿಟ್ಬಿಟ್ಟ, ಇಲ್ಲಿ ಎಲ್ಲೂ ಇಲ್ಲ ಅಂತ ಗೊತ್ತಾಗ್ಬಿಡ್ತವನಿಗೆ. ಏನೋ ಅನುಮಾನ ಬರ್ತಿದೆ ನನಗೆ, ಎತ್ತರದ ಸೌಧದ ಮೇಲೆ ಇಟ್ಟಿದ್ದಾನ ಅಂತ ಅಂದಾಗ ಒಂದು ಅನುಮಾನ ಬಂತು. ಎತ್ತರವಾದ ಸೌಧದ ಮೇಲೆ ಹತ್ಕೋತಾನೆ, ದೂರಕ್ಕೆ ತನ್ನ ದೃಷ್ಟಿಯನ್ನು ಹಾಯಿಸ್ತಾ ಇದ್ದಾನೆ. ಜೈ ಗುರುದತ್ತ, ಶ್ರೀ ಗುರುದತ್ತ.